ನಮಸ್ಕಾರ ಎಲ್ಲರಿಗೂ. ಹೂವಿನ ಹಡಗಲಿಂದ ನಿವೃತ್ತ ಮುಖ್ಯೋಪಾಧ್ಯಾಯ, ಸಾಹಿತಿ, ಕವಿ ಎಂ ಕೊಟ್ರಯ್ಯ. ನಾನಿವತ್ತು ಬಹಳ ವಿಶೇಷವಾಗಿ ಇವತ್ತಿನ ಒಂದು ದಿನ ಅಕ್ಟೋಬರ್ 2 ಮಹಾತ್ಮರ ಜನ್ಮದಿನ ಅಂತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರ 155ನೆಯ ವರ್ಷದ ಜನ್ಮ ದಿನಾಚರಣೆ. ಹಾಗೆಯೇ ಎಲೆಮೇಲೆಯ ಕಾಯಿ ಆಗಿರತಕ್ಕಂತಹ ನಮ್ಮ ಜೈ ಜವಾನ್ ಜೈ ಕಿಸಾನ್ ಎಂಬ ಮಂತ್ರ ಘೋಷಣೆಯೊಂದಿಗೆ ಸರಳ ಸಜ್ಜನಿಕೆಯ ಜೀವನವನ್ನು ನಡೆಸತಕ್ಕಂತಹ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಜನ್ಮ ದಿನಾಚರಣೆಯೂ ಕೂಡ ಹೌದು. ಈ ಸಂದರ್ಭದಲ್ಲಿ ನಾನು ಸ್ವರಚಿತ ಕವನ, ವಿಶೇಷವಾಗಿ ಮಹಾತ್ಮ ಗಾಂಧಿಯವರ ಕುರಿತು ಇಲ್ಲಿ ತಮ್ಮ ಮುಂದೆ ಅಭಿವ್ಯಕ್ತಿಸಲಿದ್ದೇನೆ. ಶೀರ್ಷಿಕೆ: ಮತ್ತೆ ಹುಟ್ಟಬೇಕೇ ಗಾಂಧಿ ಈ ಲೋಕದಲ್ಲಿ. ಯಾಕಂದರೆ ಇವತ್ತಿನ ಸನ್ನಿವೇಶವನ್ನು ನೋಡಿದಾಗ ನಿಜಕ್ಕೂ ಕೂಡ ಮಹಾತ್ಮ ಗಾಂಧೀಜಿಯವರ ಮನಸ್ಥಿತಿ ಅಥವಾ ಅವರ ಒಂದು ಪರಿಸ್ಥಿತಿ ಏನಾಗಬಹುದು ಎಂಬತಕ್ಕಂಥದ್ದನ್ನು ಊಹೆ ಮಾಡಿದಾಗ ನಿಜಕ್ಕೂ ಕೂಡ ಮತ್ತೆ ನಾನು ಹುಟ್ಟಬಾರ್ದು ಅಂತಕ್ಕಂಥ ಭಾವನೆ ಅವರಲ್ಲಿ ಮೂಡಬಹುದು ಅಂತಕ್ಕಂತಹ ಉದ್ದೇಶವನ್ನು ಇಟ್ಟುಕೊಂಡು ಬರೆದಿರ್ತಕ್ಕಂತಹ ಒಂದು ಕವನ ಇದು. ಕೇಳಿ. ಓ ಗಾಂಧಿ ಮಹಾತ್ಮ, ಬರೀ ಮೈಯಲ್ಲಿ ಕುಳಿತು ನೂಲನ್ನು ತೆಗೆದೆಯಲ್ಲ, ರಾಟಿಯಲ್ಲಿ ಯಾರಿಗಾಗಿ ನಿನ್ನವರ ಭಾವನೆ ಅರಿಯದಾದೆಯ ಗಾಂಧಿ, ನೀ ಅರಿಯದಾದೆಯ ಗಾಂಧಿ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸತ್ಯ ಅಹಿಂಸೆ ಎಂಬ ಅಸ್ತ್ರವನ್ನು ಬಳಸಿ ಸತ್ಯಾಗ್ರಹ ಉಪವಾಸವೆಂದು ಹೋರಾಟ ನಡೆಸಿ ನರಳಿದೆಯಲ್ಲ, ನೋಡಿಂದು ಪ್ರಯೋಜನವಾದರೂ ಏನು ಗಾಂಧಿ, ನೋಡಿಂದು ಪ್ರಯೋಜನವಾದರೂ ಏನು? ಸತ್ಯದ ದಾರಿಯಲ್ಲಿ ನಡೆದೆ, ಲಾಠಿ ಬೂಟಿನ ಏಟು ತಿಂದೆ, ಸೆರೆಮನೆಯ ಸಂಕಷ್ಟವನ್ನು ಉಂಡೆ, ಸ್ವಾತಂತ್ರ್ಯವನ್ನು ನೀಡಿದೆ ಮಗೆ. ಆದರೆ ಯಾರಿಗಾಗಿ ಎಂಬ ಅರಿವಿಲ್ಲ ಇಂದು ಈ ಜನಕ್ಕೆ. ಬಡ ನಿರ್ಗತಿಕರನ್ನು ಕಂಡು ಮರುಗಿದೆ, ಕೊರಗಿದೆ, ಕರಗಿದೆ. ಹಿಡಿ ಕಾಳು ತಿಂದು ಬರಿ ಮೈಲಿ ನಿನ್ನ ದೇಹವ ದಂಡಿಸಿದೆ. ಯಾರು ಚಿಂತಿಸುತ್ತಿರುವರು ಇದನ್ನು ಇಂದು. ಸಮಾನತೆ, ಸೌಹಾರ್ದತೆ, ಸ್ವದೇಶಿಯ ಭಾವವನ್ನು ತೋರಿದೆ ಅಂದು. ಸ್ವಾರ್ಥ, ಭ್ರಷ್ಟ ಜಾತೀಯತೆ, ಕುರ್ಚಿ ವ್ಯಾಮೋಹ ತುಂಬಿದೆ ಇಂದು. ಬೇಕಿತ್ತೆ ಈ ಸುಖಕ್ಕೆ ಸ್ವತಂತ್ರ ನಮಗೆ ಗಾಂಧಿ, ಬೇಕಿತ್ತೆ ಈ ಸುಖಕ್ಕೆ ನಮಗೆ ಸ್ವತಂತ್ರ. ಅಸ್ಪೃಶ್ಯತೆ ಜೀವಂತವಿದೆ, ಒಡೆದಾಳುವ ನೀತಿ ನಡೆದೇ ಇದೆ. ನ್ಯಾಯ ದೇವತೆ ಕುರುಡಾಗಿ ಉಸಿರುಗಟ್ಟಿ ಸಾಯ್ತಿದ್ದಾಳೆ. ಬೆಲೆ ಎಲ್ಲಿದೆ ಆ ನಿನ್ನ ಪ್ರಭುತ್ವಕ್ಕೆ ಗಾಂಧಿ, ಬೆಲೆ ಎಲ್ಲಿದೆ ಆ ನಿನ್ನ ಪ್ರಭುತ್ವಕ್ಕೆ? ಗಾಢವಾಗಿ ಕ್ಷಣ ಯೋಚಿಸಿದೆ, ಓಹೋ, ಘೋಷೆ ಮಾಡಿದ್ದು ಸರಿ ಎಂದು. ಕಣ್ಣು ಮೂಗು ಬಾಯಿ ಮುಚ್ಚಿ ನೀತಿ ತೋರಿದೆ. ಇಂದೇನಾದರೂ ನೀ ಇದ್ದಿದ್ದರೆ ನರಕ ಯಾತನೆಯನ್ನು ಅನುಭವಿಸಬೇಕಾಗಿತ್ತು ಗಾಂಧಿ, ನರಕ ಯಾತನೆಯನ್ನು ಅನುಭವಿಸಬೇಕಾಗಿತ್ತು. ಪ್ರಾರ್ಥಿಸುವೆ ಆ ದೇವರಲ್ಲಿ ನಾನು, ಮರುಜನ್ಮ ನೀಡದಿರು ಗಾಂಧಿ ಮಹಾತ್ಮನಿಗೆ. ಪ್ರಾರ್ಥಿಸುವೆ ಆ ದೇವರಲ್ಲಿ ನಾನು, ಮರುಜನ್ಮ ನೀಡಿದರು ಗಾಂಧಿ ಮಹಾತ್ಮನಿಗೆ. ನಿನ್ನ ಆದರ್ಶ ಖಾದಿಗೆ ಬೆಲೆಯಿಲ್ಲ ಇಲ್ಲಿ ಇಂದು. ಇಂದು ಬಂದೇನಾದರೂ ನೀನು ಮಾಡುವೆ ಏನು? ಹೊಟ್ಟೆ ಉಳಿಸಿಕೊಳ್ಳುವ ಬದಲು ಅಲ್ಲೇ ಇದ್ದು ಬಿಡು, ಹೊಟ್ಟೆ ಉಳಿಸಿಕೊಳ್ಳುವ ಬದಲು ಅಲ್ಲೇ ಇದ್ದು ಬಿಡು. ಓ ಗಾಂಧಿ ಮಹಾತ್ಮ, ಮತ್ತೆ ಏಕೆ ಹುಟ್ಟು ಬರುವಿ ಇಲ್ಲಿ, ಅಲ್ಲೇ ಇದ್ದು ಬಿಡು. ಮತ್ತೆ ಏಕೆ ಹುಟ್ಟು ಬರುವಿ ಇಲ್ಲಿ, ಅಲ್ಲೇ ಇದ್ದು ಬಿಡು. ನನ್ನ ಈ ಒಂದು ಸ್ವರಚಿತ ಕವನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಇತರರಿಗೆ ಹಂಚಿ, ನಿಮ್ಮ ಸದಾಭಿಪ್ರಾಯವನ್ನು ಹಂಚಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.